ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಸಂಬಂಧ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಡಿ ಕಂಪನಿಯ ಪ್ರಮುಖ ಆರೋಪಿ ಪುನೀತ್ ಮೂಲಕ ಬೆದರಿಕೆ ಹಾಕಿಸಿದ್ದು ಪ್ರಭಾವಿ ಮಹಿಳೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಸಾಕ್ಷಿಗಳಿಗೆ ಬೆದರಿಕೆ ಹಿಂದೆ ಪ್ರಭಾವಿ ಮಹಿಳೆಯ ಕೈವಾಡ. ಡಿ ಕಂಪನಿಯ ಪ್ರಮುಖ ಆರೋಪಿ ಪುನೀತ್ಗೆ ಮಹಿಳೆಯಿಂದ ಕರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 49ನೇ ಸಾಕ್ಷಿ ಬಾರ್ ಕ್ಯಾಶಿಯರ್ ಸಂದೀಪ್ರನ್ನ ಕಿಡ್ನಾಪ್ ಮಾಡಿ ನಾವು ಹೇಳಿದಂತೆ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕು ಅಂತ ಬೆದರಿಕೆ ಹಾಕಿದ್ದ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ಡಿ ಕಂಪನಿಯ ಪುನೀತ್, ವೇಣು, ಸುಹಾಸ್ ಎಂಬ 3 ಆರೋಪಿಗಳ ಬಂಧನ ಮಾಡಿದ್ರು. ಪೊಲೀಸರ ವಿಚಾರಣೆ ವೇಳೆ ಇವರ ಹಿಂದೆ ಯಾರಿದ್ದಾರೆ ಅನ್ನೋ ವಿಚಾರವಾಗಿ ಆರೋಪಿಗಳು ಬಾಯ್ಬಿಟ್ಟಿರಲಿಲ್ಲ. ಪೊಲೀಸರು 3 ಆರೋಪಿಗಳ ಮೊಬೈಲ್ಗಳನ್ನು ಸೀಜ್ ಮಾಡಿ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ಇದೀಗ ಎಫ್ಎಸ್ಎಲ್ ರಿಪೋರ್ಟ್ ಹೊರಗಡೆ ಬಂದಿದ್ದು ಆರೋಪಿ ಪುನೀತ್ ಹಿಂದೆ ಪ್ರಭಾವಿ ಮಹಿಳೆಯ ಕೈವಾಡ ಕಂಡು ಬಂದಿದೆ. ಪುನೀತ್ ಮುಖಾಂತರ ಬೆದರಿಕೆ ಹಾಕಿಸಿರೋದು ಕಿರಣ್ ಹಾಗೂ ಗೌರವ್ ಶೆಟ್ಟಿ ಅನ್ನೋದು ಗೊತ್ತಾಗಿದೆ. ಈ ಇಬ್ಬರು ಪುನೀತ್ ಜೊತೆ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕುವಾಗ ವಾಟ್ಸಾಪ್ ಕಾಲ್ನ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಿದ್ದು ಪತ್ತೆಯಾಗಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ಕಾಲ್ನಲ್ಲಿ ಇದ್ಕೊಂಡು ಪುನೀತ್ ಅಂಡ್ ಟೀಮ್ಗೆ ಗೈಡ್ ಮಾಡಿ ಸಾಕ್ಷಿಗೆ ಕಿಡ್ನಾಪ್ ಮಾಡಿಸಿ ಜೀವ ಬೆದರಿಕೆ ಹಾಕಿಸಿದ್ದಾರೆ. ಅದಕ್ಕೂ ಮುನ್ನ ಪುನೀತ್ಗೆ ಕರೆ ಮಾಡಿರೋ ಪ್ರಭಾವಿ ಮಹಿಳೆ ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡುವಂತ ಹೇಳಿದ್ದಾರೆ. ಈ ಸಂಬಂಧ ಕಿರಣ್ ಹಾಗೂ ಗೌರವ್ ಶೆಟ್ಟಿಯನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಟೆಕ್ನಿಕಲ್ ವರದಿ ಪೊಲೀಸರ ಕೈ ಸೇರಬೇಕಾಗಿದ್ದು, ಆ ವರದಿ ಸಿಕ್ಕ ಬಳಿಕ ಪ್ರಭಾವಿ ಮಹಿಳೆಯ ಮತ್ತಷ್ಟು ಸತ್ಯ ಹೊರಗಡೆ ಬರೋ ಸಾಧ್ಯತೆ ಇದೆ. ಪ್ರಭಾವಿ ಮಹಿಳೆಯನ್ನ ಕರೆದು ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದೇನೇ ಹೇಳಿ, ಮಾಡಿದ ಒಂದು ತಪ್ಪಿನಿಂದ ಬಚಾವಾಗೋದಕ್ಕೆ ಹೋಗಿ ಇನ್ನೂ ಕೆಲವರು ಲಾಕ್ ಆಗ್ತಾ ಇರೋದು ವಿಪರ್ಯಾಸವೇ ಸರಿ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.